ಸ್ಟೂಡೆಂಟ್ಸ್, ಇವತ್ತು ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ನಿಮಗೆ ಹೇಳಬೇಕಾಗತ್ತೆ. ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಇದರಲ್ಲಿ ನಿಮಗೆ 5 ಮಾರ್ಕ್ಸು, 2 ಮಾರ್ಕ್ಸಿಂದು 1, 3 ಮಾರ್ಕ್ಸಿಂದು 1 ಮಾರ್ಕ್ಸಿಂದು 2 ಕ್ವಶನ್ಸ್, 3 ಮಾರ್ಕ್ಸಿಂದು 1 ಕ್ವಶನ್. ತುಂಬಾ ಈಸಿ ಇದೆ, ಬರೀ ಥಿಯರಿ, ಏನು ಬಹಳಷ್ಟು ಲಿಂಕ್ ಇದೆ ಇದರಲ್ಲಿ, ಒಂದಕ್ಕೊಂದು ಆಲ್ಮೋಸ್ಟ್ ಸೇಮ್ ಇದೆ. ಈಗ ವಾಟ್ ಈಸ್ ಫೈಲ್? ಈಗ ಫೈಲ್ ಅಂತ ಹೇಳಿದರೆ, ಈಗ ನೀವು ಫೈಲ್ ನೋಡಿದಿರಿ, ರೆಕಾರ್ಡ್, ಫಸ್ಟಿಗೆ ರೆಕಾರ್ಡ್ ಬರೆದಿದ್ರಲ್ವಾ, ನೋಟ್ಸ್ ಎಲ್ಲ ಬರೆದಿದ್ರಿ, ಅದಕ್ಕೆ ನಾವು ಫೈಲ್ ಅಂತ ಕರಿತೀವಿ. ಫೈಲ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಯೂಸ್ ಟು ಸ್ಟೋರ್ ದಿ ಇನ್ಫಾರ್ಮೇಷನ್. ಒಂದು ಹೆಸರು ಕೊಡ್ತೀವಿ. ಈಗ ಕಂಪ್ಯೂಟರ್ ಸೈನ್ಸ್ ನೋಟ್ಸು, ಹಾಗೆಯೇ ಅಕೌಂಟೆನ್ಸಿ ನೋಟ್ಸು, ಹಾಗೆಯೇ ಕನ್ನಡ, ಹಿಂದಿ, ಸಂಸ್ಕೃತ, ಉರ್ದು, ಈ ಥರ ಒಂದೊಂದು ಹೆಸರು ಕೊಡ್ತೀರಿ. ಇಲ್ಲೂ ಸಹ ನಮ್ಮ ಕಂಪ್ಯೂಟ್ರಲ್ಲಿ ಒಂದು ಇನ್ಫಾರ್ಮೇಷನ್, ದ ಇನ್ಫಾರ್ಮೇಷನ್ಸ್ ಆರ್ ಡೇಟಾ ಸ್ಟೋರ್ಡ್ ಅಂಡರ್ ಸ್ಪೆಸಿಫಿಕ್ ನೇಮ್. ಸ್ಪೆಸಿಫಿಕ್ ನೇಮ್ ಅಂದರೆ ಒಂದು ಹೆಸರು. ಈಗ ನೀವು C++ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರಲ್ವ, ಬೇರೆ ಬೇರೆ ಹೆಸರು ಕೊಟ್ಟಿದ್ದೀರಿ. ಆನ್ ಎ ಸ್ಟೋರೇಜ್ ಡಿವೈಸ್ ಕೋಲ್ಡ್ ಫೈಲ್. ಸ್ಟೋರೇಜ್ ಡಿವೈಸ್ ಅಂದರೆ ಕಂಪ್ಯೂಟರ್ ಆಗ್ಬೋದು, ಅಥವಾ ನಿಮ್ಮ ಪೆನ್ ಡ್ರೈವಲ್ಲಿ ಅಲ್ವಾ, ಪೆನ್ ಡ್ರೈವಲ್ಲಿ ಅಥವಾ ಮೊಬೈಲಲ್ಲಿ ಈಗ ಯಾವುದೋ ಸಾಂಗ್ ಬೇಕು ಅಂದರೆ ನೀವು ಒಂದು ಹೆಸರು ಕೊಡ್ತೀರ. ಅದೇ ಒಂದು ಡೆಫಿನೇಷನ್. ವಾಟ್ ಈಸ್ ಫೈಲ್ ಕೊಟ್ಟರೆ ಇದನ್ನು ಬರೀಬೇಕು. ಇಲ್ಲಿ ಹೆಡ್ರ್ ಫೈಲ್ಸ್, ಇದುವರೆಗೂ ನೀವು ಕೋನಿಯೋ, ಸಿ ಟೈಪು, ಈ ಥರ ನಿಮಗೆ ಬೇರೆ ಬೇರೆ ಹೆಡ್ರ್ ಫೈಲ್ಸ್ಗಳಿದ್ವು. ಇಲ್ಲಿ ಹೆಡ್ರ್ ಫೈಲ್ ಯಾವುದು ಅಂದರೆ fstream.h ಅನ್ನು ಯೂಸ್ ಮಾಡ್ತೀವಿ. ಓಕೆ, ಇಷ್ಟು ತಿಳ್ಕೊಳ್ಳಿ ಸಾಕು. ವಾಟ್ ಈಸ್ ಫೈಲ್? ಹೆಡ್ರ್ ಫೈಲ್ಸ್ ಯೂಸ್ಡ್ ಇನ್ ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಈಸ್ fstream.h. ಈಗ ಇದರಲ್ಲಿ ನಾವು 2 ಕಲಿಬೇಕು. ಇನ್ಪುಟ್ ಸ್ಟ್ರೀಮ್, ಔಟ್ಪುಟ್ ಸ್ಟ್ರೀಮ್. ಇನ್ಪುಟ್ ಸ್ಟ್ರೀಮ್ ಕಲಿತ ಮೇಲೆ ಔಟ್ಪುಟ್ ಸ್ಟ್ರೀಮ್ ಈಸಿ. ದ ಸ್ಟ್ರೀಮ್ ದಟ್ ಸಪ್ಲೈಸ್ ಡೇಟಾ ಟು ದಿ ಪ್ರೋಗ್ರಾಮ್. ಸ್ಟ್ರೀಮ್ ಅಂದರೆ ಒಂದು ಅಲೆ. ದಟ್ ಸಪ್ಲೈಸ್ ಡೇಟಾ ಟು ದಿ ಪ್ರೋಗ್ರಾಮ್. ಸಪ್ಲೈಸ್ ಡೇಟಾ ಅಂದರೆ ಇನ್ಪುಟ್ ಡೇಟಾ ಟು ದಿ ಪ್ರೋಗ್ರಾಮ್. ಔಟ್ಪುಟ್ಟಲ್ಲಿ ನೀವು ರಿಸೀವ್ ಮಾಡ್ತೀರಿ, ರಿಸೀವ್ಸ್ ಡೇಟಾ ಫ್ರಮ್ ದಿ ಪ್ರೋಗ್ರಾಮ್. ಇದು ಇನ್ಪುಟ್ ಸ್ಟ್ರೀಮಿಗೆ ಡೆಫಿನೇಷನ್ನು, ಔಟ್ಪುಟ್ ಸ್ಟ್ರೀಮಿಗೆ. ಹಾಗೆಯೇ ಇಫ್ ಸ್ಟ್ರೀಮ್ ಕ್ಲಾಸ್, ಆಫ್ ಸ್ಟ್ರೀಮ್ ಕ್ಲಾಸ್. ಇಫ್ ಸ್ಟ್ರೀಮ್ ಕ್ಲಾಸ್ ಕಲಿತ ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ಆಫ್ ಸ್ಟ್ರೀಮ್ ಕ್ಲಾಸ್ ಬರೆದುಬಿಟ್ರೆ ಬಂದ್ಬಿಡತ್ತೆ. ಇಲ್ಲ ಒಂದೇ ವರ್ಡ್ ಇದು, ಇಫ್ ಸ್ಟ್ರೀಮ್ ಕ್ಲಾಸ್. ಕ್ಲಾಸ್ ಬೇರೆ, ಇಫ್ ಸ್ಟ್ರೀಮ್ ಅನ್ನೋದು ಇಲ್ಲಿ ಗ್ಯಾಪ್ ಇಲ್ಲ, ಒಂದೇ ವರ್ಡ್. ಸ್ಟ್ರೀಮ್ ಕ್ಲಾಸ್ ಟು ರೀಡ್ ಫ್ರಮ್ ಫೈಲ್ಸ್. ರೀಡ್ ಫ್ರಮ್ ಫೈಲ್ಸ್. ಇಟ್ ಪ್ರೊವೈಡ್ಸ್ ಇನ್ಪುಟ್ ಆಪ್ರೇಷನ್ಸ್ ಫಾರ್ ಫೈಲ್. ಈಗ ನಾವು ಫೈಲಿಗೆ ಇನ್ಪುಟ್ ಕೊಡಬೇಕು. ಈಗ ನಾವು ಫೈಲಿಗೆ ಏನಾದ್ರು ಬರೀತಿರಲ್ವ, ಹಾಗೆಯೇ ಇನ್ಪುಟ್ ಆಪ್ರೇಷನ್ಸ್ ಫಾರ್ ಫೈಲ್, ಅಷ್ಟು ಸಾಕು. ಅಲ್ಲಿ ನಿಮಗೆ ಔಟ್ಪುಟ್ ಆಪ್ರೇಷನ್ಸ್ ಫಾರ್ ಫೈಲ್. ಯಾವುದಕ್ಕೆ? ಆಫ್ ಸ್ಟ್ರೀಮ್ ಕ್ಲಾಸಿಗೆ. ಸ್ಟ್ರೀಮ್ ಕ್ಲಾಸ್ ಟು ರೀಡ್ ಅಂತಿದೆಯಲ್ವ, ಟು ರೈಟ್ ಟು ಫೈಲ್ಸ್. ಇಲ್ಲಿ 2 ಫೈಲ್ಸ್ ಬರಬೇಕು. ಇಲ್ಲಿ ಫ್ರಮ್ ಇರೋ ಕಡೆ 2. ಇಲ್ಲಿ ಸಪ್ಲೈಸ್ ಡೇಟಾ ಟು ದಿ ಪ್ರೋಗ್ರಾಮ್ ಇದ್ದಂಗೆ ಇಲ್ಲಿ ರೀಡ್ ಫ್ರಮ್ ಫೈಲ್, ರೈಟ್ ಟು ಫೈಲ್. ಇಟ್ ಪ್ರೊವೈಡ್ಸ್, ಇಲ್ಲೇನು ಕೊಟ್ಟಿದ್ದೀವಿ? ಇನ್ಪುಟ್ ಕೊಟ್ಟಿದ್ದೀವಿ. ಇಲ್ಲಿ ಔಟ್ಪುಟ್ ಆಪ್ರೇಷನ್ಸ್ ಫಾರ್ ಫೈಲ್. ದಿ ಮೆಂಬರ್ ಫಂಕ್ಷನ್ಸ್ ಆರ್, ಇದು ಕೇಳ್ತಾನೆ. ಮೆಂಬರ್ ಫಂಕ್ಷನ್ಸ್ ಆಫ್ ಇಫ್ ಸ್ಟ್ರೀಮ್ ಕ್ಲಾಸು, ಮೆಂಬರ್ ಫಂಕ್ಷನ್ಸ್ ಆಫ್ ಸ್ಟ್ರೀಮ್ ಕ್ಲಾಸ್ ಅಂತೇಳಿ. ಮೆಂಬರ್ ಫಂಕ್ಷನ್ಸ್ ಆಫ್ ಇಫ್ ಸ್ಟ್ರೀಮ್ ಕ್ಲಾಸಲ್ಲಿ ನೋಡಿ ಎಲ್ಲ ತಗೊಳ್ಳೋದು. ಗೆಟ್ ಲೈನ್, ರೀಡ್, ಸೀಕ್ ಜಿ, ಟೆಲ್ ಜಿ. ನೆನ್ಪಿಡ್ಕೊಳ್ಳಿ ಇದು, ಆಯಿತಾ? ಗೆಟ್ ಲೈನ್, ರೀಡ್, ಸೀಕ್ ಜಿ, ಟೆಲ್ ಜಿ. ಆಫ್ ಸ್ಟ್ರೀಮ್ ಕ್ಲಾಸಿಗೆ ಪುಟ್, ಗೆಟ್ ಬದಲು ಪುಟ್. ಗೆಟ್ ಲೈನ್ ಇಲ್ಲಿ ರೈಟ್, ಆಯಿತಾ? ಇಲ್ಲಿ ರೀಡ್ಗೆ ರೈಟ್ ಹಾಕ್ತೀವಿ, ಗೆಟ್ ಲೈನಿಗಿಲ್ಲ, ಸೊ ರೈಟ್. ಸೀಕ್ ಜಿ ಬದಲು ಸೀಕ್ ಪಿ, ಇಲ್ಲಿ ಟೆಲ್ ಪಿ. ಅರ್ಥ ಆಯ್ತಾ ನಿಮಗೆ? ಸೊ ಇಷ್ಟು ಮೆಂಬರ್ ಫಂಕ್ಷನ್ಸ್ ಆಫ್ ಇಫ್ ಸ್ಟ್ರೀಮ್ ಕ್ಲಾಸ್ ಮತ್ತು ಆಫ್ ಸ್ಟ್ರೀಮ್ ಕ್ಲಾಸಿಗೆ ಹೇಳಿದೆ, ಅದೆಲ್ಲ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಎಫ್ ಸ್ಟ್ರೀಮ್ ಕ್ಲಾಸ್. ಇಲ್ಲಿ ಎಫ್ ಸ್ಟ್ರೀಮ್ ಕ್ಲಾಸಲ್ಲಿ ಸ್ಟ್ರೀಮ್ ಕ್ಲಾಸ್ ಬೋತ್ ರೀಡ್ ಆ್ಯಂಡ್ ರೈಟ್. ಇದು ಏನಾಗುತ್ತೆ ಅಂತ ಹೇಳಿದರೆ, ಬೋತ್ ರೀಡ್ ಆ್ಯಂಡ್ ರೈಟಿಗೆ ನಾವು ಯೂಸ್ ಮಾಡ್ತೀವಿ. ಸ್ಟ್ರೀಮ್ ಕ್ಲಾಸ್ ಬೋತ್ ರೀಡ್ ಆ್ಯಂಡ್ ರೈಟ್ ಫ್ರಮ್ ಟು. ಇದು ಬರೀ ರೀಡ್ ಮಾಡಲಿಕ್ಕೆ, ಇದು ಬರೀ ರೈಟ್ ಮಾಡಲಿಕ್ಕೆ. ಎರಡೂ ಇರೋದು ಯಾವುದಿದೆ? ಎಫ್ ಸ್ಟ್ರೀಮ್ ಕ್ಲಾಸ್
both read and write from 2. It inherits all the functions from I stream ಮತ್ತು O stream. ಅಲ್ಲಿದು ಏನಿದೆ ಪ್ರಾಪರ್ಟಿ, ಐ ಸ್ಟ್ರೀಮಲ್ಲಿ ಇನ್ಪುಟ್ ಮಾಡೋ ಪ್ರಾಪರ್ಟಿ, ಓ ಸ್ಟ್ರೀಮಲ್ಲಿರೋ ಇನ್ಪುಟ್ ಪ್ರಾಪರ್ಟೀಸನ್ನು ಇದು ಇನ್ಹೆರಿಟ್ ತಗೊಳುತ್ತೆ. ಎಕ್ಸಾಂಪಲ್ ಓಪನ್ ಆ್ಯಂಡ್ ಕ್ಲೋಸ್. ಇಷ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳಬೇಕು. ಈಗ ಟೈಪ್ಸ್ ಆಫ್ ಡೇಟಾ ಫೈಲ್ಸ್. ಇದುವರೆಗೂ ಡೇಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ನಿಮಗೆ ವಾಟ್ ಈಸ್ ಫೈಲ್, ವಾಟ್ ಈಸ್ ಸ್ಟ್ರೀಮ್, ವಾಟ್ ಈಸ್ ಇಫ್ ಸ್ಟ್ರೀಮ್ ಕ್ಲಾಸ್, ವಾಟ್ ಈಸ್ ಆಫ್ ಸ್ಟ್ರೀಮ್ ಕ್ಲಾಸ್, ಗೆಟ್ ಲೈನು, ಪುಟ್, ಸೀಕ್ ಜಿ, ಟೆಲ್ ಪಿ, ಇದ್ರ ಬಗ್ಗೆ ನಿಮಗೆ ಹೇಳಿದೆ. ಓಪನ್, ಕ್ಲೋಸ್ ಇವೆಲ್ಲ ಹೇಳಿದೆ. ಈಗ ವೆರಿ ಇಂಪಾರ್ಟೆಂಟ್, ಅದು 3 ಮಾರ್ಕ್ಸಿಗೆ. ಇಲ್ಲಿ ಟೈಪ್ಸ್ ಆಫ್ ಡೇಟಾ ಫೈಲ್. ಇಲ್ಲಿ ನಿಮಗೆ 2 ರೀತಿ ಇದೆ. ಒಂದು ಟೆಕ್ಸ್ಟ್ ಫೈಲ್ ಅಂಥೇಳಿ, ಇನ್ನೊಂದು ಬೈನರಿ ಫೈಲ್ ಅಂಥೇಳಿ 2 ಟೈಪು ಫೈಲ್ಗಳಿದ್ದಾವೆ. ಟೆಕ್ಸ್ಟ್ ಫೈಲ್, ಇಟ್ ಈಸ್ ಯೂಸ್ ಟು ಸ್ಟೋರ್ ಡೇಟಾ ಆರ್ ಇನ್ಫಾರ್ಮೇಷನ್ಸ್ ಇನ್ ಆಸ್ಕಿ ಕ್ಯಾರೆಕ್ಟರ್ಸ್. ಆಸ್ಕಿ ವ್ಯಾಲ್ಯೂ ನಿಮಗೆ ಫಸ್ಟ್ ಇಯರ್ಲಿತ್ತು, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಆಸ್ಕಿ ಕ್ಯಾರೆಕ್ಟರ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಅಂದರೆ ABCD ಈ ಥರ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಅರ್ಥ ಆಯ್ತಾ? ಟೆಕ್ಸ್ಟ್ ಫಾರ್ಮೆಟಲ್ಲಿ, ಇನ್ ಟೆಕ್ಸ್ಟ್ ಫೈಲ್ ಈಚ್ ಲೈನ್ ಆಫ್ ಟೆಕ್ಸ್ಟ್ ಈಸ್ ಟರ್ಮಿನೇಟೆಡ್ ವಿತ್ ಸ್ಪೆಷಲ್ ಕ್ಯಾರೆಕ್ಟರ್ ನೋನ್ ಆ್ಯಸ್ EOL, ಎಂಡ್ ಆಫ್ ಲೈನ್. ನೋಡಿ, ಈಗ ನೀವು ನೋಟ್ಬುಕ್ಕಲ್ಲಿ ಬರಿತಿರ್ಬೇಕಾದ್ರೆ ಈಗ ಎಂಡಿಗೆ ಬಂದ ಕೂಡಲೇ ನೀವು ಮುಂದೆ ಹೋಗಲ್ಲ, ಬೆಂಚ್ ಮೇಲೆ ಬರಿತಾ ಹೋಗಲ್ಲ. ನಿಮಗೊಂದು ತಲೆ ಇರುತ್ತೆ, ಏನು ಮಾಡ್ತೀರಾ, ನೆಕ್ಸ್ಟ್ ಲೈನಿಗೆ ಬರ್ತೀರಾ, ಆಮೇಲೆ ಇಲ್ಲಿ ಬಂದ ಕೂಡಲೇ ನೆಕ್ಸ್ಟ್ ಲೈನಿಗೆ ಬರ್ತೀರಿ. ಗೊತ್ತಾಗತ್ತಾ? ನಿಮ್ಮ ನೋಟ್ಬುಕ್ಕಲ್ಲಿ ಬರಿಬೇಕಾದ್ರೆ ಇದಕ್ಕೆ ನಾವು ಎಂಡ್ ಆಫ್ ಲೈನ್ ಅಂತ ಕರಿತೀವಿ. ಎಂಡ್ ಆಫ್ ಲೈನ್ ಅಂದ ಕೂಡಲೇ ತಕ್ಷಣ ಇಲ್ಲಿಂದ ಶುರು ಮಾಡ್ತೀರಿ. ಇಲ್ಲೇನಾಗುತ್ತೆ, ಎಂಡ್ ಆಫ್ ಫೈಲ್ ಇರುತ್ತೆ ಲಾಸ್ಟಿಗೆ, ಅಂದರೆ ಫೈಲ್ ಮುಗಿದ ಕೂಡಲೇ ನೀವು ಫೈಲ್ ಕ್ಲೋಸ್ ಮಾಡ್ತೀರಿ. ಸೊ ಇಲ್ಲಿ 2 ನೆನ್ಪಿಡ್ಕೊಳ್ಳಿ, ಎಂಡ್ ಆಫ್ ಲೈನ್ ಮತ್ತು ಎಂಡ್ ಆಫ್ ಫೈಲ್. ಈಗ EOL ಅರ್ಥ ಆಯ್ತಾ? ಟರ್ಮಿನೇಟೆಡ್ ವಿತ್ ಸ್ಪೆಷಲ್ ಕ್ಯಾರೆಕ್ಟರ್ ನೋನ್ ಆ್ಯಸ್ EOL ಆರ್ ಡೆಲಿಮಿಟರ್ ಅಂತ ಕರೀತಾರೆ. ವೆನ್ ದಿಸ್ EOL ಈಸ್ ರೀಡ್ ಆರ್ ರಿಟರ್ನ್, ಸರ್ಟನ್ ಇಂಟರ್ನಲ್ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್. ಬಟ್ ಇದರಲ್ಲಿ ನೋ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್, ನೋ ಡೆಲಿಮಿಟರ್ ಆರ್ ಯೂಸ್ ಫಾರ್ ಎ ಲೈನ್ ಆ್ಯಂಡ್ ನೋ ಟ್ರಾನ್ಸ್ಲೇಷನ್ಸ್ ಅಕ್ಕರ್ಸ್ ಹಿಯರ್. ಈಗ ಬೈನರಿ ಫೈಲ್, ಇಟ್ ಇಸ್ ಎ ಫೈಲ್ that contains information in the same format as it is held in memory. ಇಲ್ಲಿ ಮೆಮೊರಿಯಲ್ಲಿ ಏನಾಗುತ್ತೆ, ನಾವು ಯಾವ ಥರ ಸ್ಟೋರ್ ಮಾಡ್ತೀವಿ, 0 and 1 ಫಾರ್ಮಲ್ಲಿ ಇರುತ್ತೆ. ಯಾವುದು ಮೆಮೊರಿಯಲ್ಲಿ 0 and 1 ಫಾರ್ಮಲ್ಲಿ ಇರುತ್ತೆ. ಅರ್ಥ ಆಯ್ತಾ? ದಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಇನ್ ದ ಸೇಮ್ ಫಾರ್ಮ್ಯಾಟ್ ಆ್ಯಸ್ ಇಟ್ ಈಸ್ ಹೆಲ್ಡ್ ಇನ್ ಮೆಮೊರಿ. ಇನ್ ಬೈನರಿ ಫೈಲ್ ನೋ ಡಿಲಿಮಿಟರ್ಸ್, ಅಂದರೆ ಈ ಥರ EOL ಇಲ್ಲ, ಮೇಲ್ಗಡೆ ಇತ್ತಲ್ವಾ, ಇಲ್ಲ. ಆರ್ ಯೂಸ್ಡ್ ಫಾರ್ ಎ ಲೈನ್ ಆ್ಯಂಡ್ ನೋ ಟ್ರಾನ್ಸ್ಲೇಷನ್. ಇಲ್ಲೇನಾಗುತ್ತೆ, ಸರ್ಟನ್ ಇಂಟರ್ನಲ್ ಟ್ರಾನ್ಸ್ಲೇಷನ್ ಟೇಕ್ಸ್ ಪ್ಲೇಸ್, ನೋ ಟ್ರಾನ್ಸ್ಲೇಷನ್ ಅಕ್ಕರ್ಸ್ ಹಿಯರ್. ಈಗ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಟೆಕ್ಸ್ಟ್ ಫೈಲ್ ಮತ್ತು ಬೈನರಿ ಫೈಲ್ ಕೇಳಿದರೆ ನೀವು ಇಷ್ಟಿಗೆ ಬರೆದು ಬಿಟ್ರೂ ಮಾರ್ಕ್ಸ್ ಕೊಡ್ತಾರೆ, ಸಪ್ರೇಟ್ ಬರೀಬೇಕಂತೇನಿಲ್ಲ. ಅರ್ಥ ಆಯ್ತಾ? ಸೊ ಇದು 3 ಮಾರ್ಕ್ಸಿಗೆ ಸರಿಯಾಗಿ ಕಲ್ತ್ಕೊಳ್ಳಿ. ವಾಟ್ ಈಸ್ ಟೆಕ್ಸ್ಟ್ ಫೈಲ್, ಎಕ್ಸ್ಪ್ಲೈನ್. ವಾಟ್ ಈಸ್ ಬೈನರಿ ಫೈಲ್, ಎಕ್ಸ್ಪ್ಲೈನ್. ಸೊ ಬೈನರಿ ಫೈಲ್ಸಲ್ಲಿ ಏನು ಹೇಳಿದೆ, ಮೆಮೊರಿಯಲ್ಲಿ 0 and 1 ಫಾರ್ಮ್ಯಾಟಲ್ಲಿ ಇರುತ್ತೆ, ಇದರಲ್ಲಿ ಆಸ್ಕಿ ಫಾರ್ಮ್ಯಾಟಲ್ಲಿ ಇರುತ್ತೆ. ಹಾಗೆ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ನಿಮಗೆ C++ ಮುಗಿತಾ ಬಂತು. ಒಂದು ಕ್ಲಾಸಲ್ಲಿ ಅಥವಾ ಇನ್ನೊಂದು 2 ಕ್ಲಾಸಲ್ಲಿ C++ ಮುಗಿದೋಗುತ್ತೆ. ನೆಕ್ಸ್ಟ್ ನಿಮಗೆ ಡೇಟಾಬೇಸ್ ಕಾನ್ಸೆಪ್ಟ್ ಅಂತ ಶುರು ಆಗುತ್ತೆ. ಆದಷ್ಟು ನೋಡ್ತಾನೆ ಇರಿ ವಿಡಿಯೋಸು, ನಿಮಗೆ ನೋಡ್ತಾ ಇದ್ಬಿಟ್ರೆ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ರಿಗೂ ಹೇಳ್ರಿ. ಕೆಲವರು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಾರೆ, ನೋಡ್ತಾನೆ ಇಲ್ಲ. ನೋಡ್ಕೊಳ್ಳಿ, ಆಮೇಲೆ ನೋಡ್ತೀನಿ ಅಂತಲ್ಲ. ಜಸ್ಟ್ ನಾನು ಜಾಸ್ತಿ ಮಾಡ್ತಿಲ್ಲ, ನಿಮಗೆ ತುಂಬ ನೋಡಿದರೆ ಕಣ್ಣೋವು ಅಂತ ಹೇಳ್ಕೊಂಬಿಟ್ಟು ಜಸ್ಟ್ ಶಾರ್ಟಾಗಿ ಒಂದು 5-10 ಮಿನಿಟ್ಸಲ್ಲೇ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ನೋಟ್ಸ್ ರೆಡಿ ಮಾಡ್ಕೊಳ್ಳಿ, ಯಾವಾಗ ಬೇಕಾದ್ರೂ ಕೇಳ್ಬೋದು. ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಓಕೆ, ವಿಶ್ ಆಲ್ ದಿ ಬೆಸ್ಟ್.